ನನ್ನ ಮಗಳು ಕುತ್ತಿಗೆಗೆ ನೀನ್ ತಾಳಿ ಕಟ್ಟೋದು ಅಂದ್ರೇನೋ? ಹೌದು, ನೀವ್ಯಾರು ನಮ್ಮನ್ನು ಒಂದಾಗೋಗ್ ಬಿಡಲ್ಲ ಅಂತ ನಾನು ಪೂರ್ವಿಗೆ ತಾಳಿ ಕಟ್ಟಿದ್ದೀನಿ. ಏನಿವಾಗ? ಏಯ್ ಪೂರ್ವಿ, ಏನಿದು? ಏನ್ ಇವನು ಹೇಳ್ತಿರೋದು? ಎಲ್ಲೇ ಅಮ್ಮ, ಎಲ್ಲಿ ತಾಳಿ? ಎಲ್ಲಿ ತಾಳಿ? ಎಲ್ಲಿ ತೋರ್ಸು, ನಿನ್ ಕತ್ತಲ್ ತಾಳಿ ಎಲ್ಲಿದೆ? ಏಯ್, ಎಲ್ಲೋ ನನ್ನ ಮಗಳು ಕುತ್ತಿಗೆಯಲ್ಲಿ ನೀನ್ ಕಟ್ಟಿರೋ ತಾಳಿ ಇಲ್ಲ. ನಮ್ಗೆ ಅವಮಾನ ಮಾಡ್ಬೇಕು ನೋಡ್ತಾ ಇದ್ಯಾ? ನಿನ್ನಂತವ್ರನ್ನ ಸುಮ್ನೆ ಬಿಡಬಾರ್ದು. ನಾವೆಲ್ಲ ಸಾಯ್ಬೇಕು ಅಂತ ಬಯಸ್ತಾ ಇದ್ಯಾ? ಏನ್ ಪೂರ್ವಿ, ಫೋನ್ ಇಷ್ಟ ಆಯ್ತಾ? ಎಲ್ರಿಗೂ ಕೇಕ್ ಕೊಡಮ್ಮ ನೀನು. ಎಲ್ಲರಿಗೂ ನಾನು ಕೊಡ್ತೀನಮ್ಮ. ಅಯ್ಯೋ, ನೀವಲ್ಲಿ ಕೂತಿರ್ರಿ. ಅಪ್ಪ, ನೀವು ಅರವಿಂದ್ ಜೊತೆ ಮಾತಾಡ್ತೀರಿ? ಬನ್ನಿ. ಹಾಯ್ ಯಜಮಾನ್ರಿ, ಏನು ಯೋಚನೆ ಮಾಡ್ತಿದ್ಯಾ? ಆಗ್ಲೇ ನಡೆದಿದ್ದ ಕೇಕ್ ಕಟ್ಟಿಂಗ್ ಬಗ್ಗೆ, ಪೂರ್ವಿಗೆ ಅರವಿಂದ್ ಕೊಟ್ಟಿದ್ದ ಗಿಫ್ಟ್ ಬಗ್ಗೆ. ಅದ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಪೂರ್ವಿ ಅರವಿಂದ್ ತಂದಿರೋ ಕೇಕ್ ಕಟ್ ಮಾಡಿದ್ಮೇಲೆ, ಅರವಿಂದ್ ಕೊಟ್ಟಿರೋ ಗಿಫ್ಟ್ ನೋಡಿದ್ಮೇಲೆ ಬಾಲಾಜಿ ಏನಾದ್ರೂ ಜಗಳ ಮಾಡ್ತಾನೆ ಅಂತ ನಾನು ತುಂಬಾ ಹೆದರ್ಕೊಂಡಿದ್ದೆ. ಆದ್ರೆ ಹಾಗೇನು ನಡೀಲಿಲ್ಲ. ನೀನ್ ಹೇಳ್ದೆ ಅಲ್ವಾ, ನಿನ್ ಮಾತು ಅವನ್ಮೇಲೆ ಮಂತ್ರದ ತರ ಕೆಲಸ ಮಾಡಿದೆ. ಆಗ ಜಗಳ ಆಗ್ಲಿಲ್ಲ, ಆದ್ರೆ ಮುಂದೆ ಯಾವಾಗಾದ್ರೂ ಜಗಳ ಆಗುತ್ತೇನೋ ಅಂತ ನನಗ್ ಭಯ ಆಗ್ತಿದೆ. ಏನೂ ಇಲ್ಲ, ಆತರ ಏನೂ ಆಗಲ್ಲ ಬಿಡು. ಇಲ್ಲ, ಬಾಲಾಜಿ ಎಲ್ಲ ಮನ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಮಾಡಿ ಅದನ್ ಬೇರೆ ಅರ್ಥದಲ್ಲಿ ತಗೊಂಡು ನೋವು ಪಡ್ತಾ ಇರ್ತಾನೆ. ಎದುರುಗಡೆ ಇರೋರ್ಗ್ ನೋಯಿಸ್ತಾನೆ. ಅರವಿಂದ್ ಇಂದ ಕಾಲ್ ಬಂದಿದ್ದಕ್ಕೆ ಫೋನ್ ಒಡೆದು ಹಾಕ್ಬಿಟ್ಟ. ಈಗ ಅರವಿಂದ್ ಫೋನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಈಗ ಏನಂತಾನೋ? ಅವೆಲ್ಲ ಏನೂ ಇರಲ್ಲ. ಇಲ್ಲ, ಬಾಲಾಜಿನ್ ಒಂದ್ಸರಿ ಗಮನಿಸ್ಬೇಕು. ಪೂರ್ವಿ, ಹೇ ಯಾಕೆ? ಐ ಆಮ್ ಸಾರಿ. ಹೇ, ಇವತ್ತು ನಿನ್ ಬರ್ಡೇ, ನೀನ್ ಯಾಕೆ ಸಾರಿ ಕೇಳ್ತಾ ಇದೀಯಾ? ಹೀಗೆ ಯಾಕೆ ಕಣ್ಣೀರ್ ಹಾಕ್ತಾ ಇದೀಯಾ? ಹುಟ್ಟಿರೋ ಮಗು ಅಳ್ಬೇಕೆ ಹೊರತು ಹುಟ್ಟು ಇಷ್ಟು ದೊಡ್ಡ ಹುಡುಗಿ ಆದ್ಮೇಲೆ ಅಳ್ಬಾರ್ದು. ಏನೋ ಇವನ್ ವಿಚಿತ್ರವಾಗಿ ಮಾತಾಡ್ತಿದ್ದಾನೆ ಅಂತ ನೋಡ್ತಿದ್ಯಾ? ಕೋಪ ಮಾಡ್ತಾನೆ, ಜಗಳ ಮಾಡ್ತಾನೆ ಅನ್ಕೊಂಡಿದ್ದ? ನಿಜವಾಗ್ಲೂ ಇವತ್ತು ಕೂಡ ಅವನ್ ತಂದಿದ್ ಕೇಕನ್ನ ನೀನ್ ಕಟ್ ಮಾಡ್ತಾ ಇದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗ್ಲಿಲ್ಲ. ಮರ್ತ ಹೋಗ್ಲಿ. ಪೂರ್ವಿ ಪ್ಲೀಸ್ ಅಳಬೇಡ. ಸರಿ, ಆ ಮಾತನ್ನೆಲ್ಲ ಬಿಟ್ಬಿಡು. ನಿನಗೋಸ್ಕರ ಒಂದು ಚಿಕ್ಕ ಗಿಫ್ಟ್ ತಂದಿದ್ದೀನಿ. ನೋಡು. ಯಾಕಿದು? ಇದು ತುಂಬಾ ಚಿಕ್ಕದು. ನಮ್ಮ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗಿ ಅವರೆಲ್ಲರೂ ನಮ್ಮನ್ನು ಒಪ್ಕೊಂಡ್ಮೇಲೆ ಇನ್ನು ಎಷ್ಟೋ ಮಾಡಬೇಕು ಅಂತಿದೆ. ಖಂಡಿತವಾಗ್ಲೂ ಮಾಡ್ತೀನಿ ಕೂಡ. ಉಂಗ್ರ ಇಷ್ಟ ಆಯ್ತಾ? ಮತ್ತೀಗ್ಲೇ ಹಾಕೋ. ಅದನ್ನೇನಾದ್ರೂ ನಾನು ಹಾಕಿದ್ರೆ ಮತ್ತೆ ಅದಕ್ಕೇನಾದ್ರೂ ಅಬ್ಜೆಕ್ಟ್ ಮಾಡ್ತೀಯನೋ ಅಂತ.
ಅಯ್ಯಯ್ಯೋ ನಿನಗೆ ಬೇಜಾರು ಮಾಡಬೇಕು ಅಂತ ಹೇಳಲಿಲ್ಲ, ಆತರ ಪಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೀನೇ ಹಾಕೊಂಡು ನೋಡು. ಏನು? ನಾನು ಈ ಉಂಗ್ರನ ಬೆರಳಿಗೆ ಹಾಕೊಂಡ್ರೆ ಮನೇಲಿ ಅಮ್ಮ ಅಪ್ಪ ಉಂಗ್ರ ಯಾರ್ ಕೊಟ್ಟಿದ್ದು ಅಂತ ಕೇಳ್ತಾರೆ. ಏನ್ ಹೇಳೋದು? ಹೌದಲ್ಲ? ಮಾತಿನ ಮಹತ್ವ, ನಿನ್ ಮಾತುಗಳು ನಾನು ಹೇಳ್ದಂಗೆನೆ ಅವನ ಮೇಲೆ ಮಂತ್ರ ತರ ಕೆಲಸ ಮಾಡ್ತಾ ಇದ್ದಾವೆ. ಸೈಲೆಂಟ್ ಆಗ್ಬಿಡಿದಾನೆ ಅವನು. ಇನ್ಮೇಲೆ ಅವನಿಗೆಲ್ಲ ನೀನೇ ಹೇಳಬೇಕು. ಮತ್ತೆ ತಾವೇನು ಹೇಳಲ್ವಾ? ಯಾಕೆ ಹೇಳಲ್ಲ? ಹೇಳ್ತೀನಿ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ. ಒಂದ್ ಮುತ್ತು ಕೊಡು. ಪಿನ್ ಪಿಗ ಪೇಟ್ ಬೀಳುತ್ತೆ. ಏನಂದೆ? ಪಿಂಕ್ ಪೀಕ್ ಪೆಟ್ ಬೀಳತ್ತೇನಾ? ಅಂದ್ರೆ ನಿನಗೆ ಏಟ್ ಬೀಳುತ್ತೆ ಅಂತ. ಮುತ್ತು ಕೇಳಿದ್ ನಾನು. ಬಾಯ್ ಮುಚ್ಕೊಂಡ್ ಸುಮ್ನೆ ಇರು. ಅಯ್ಯೋ ಏನ್ ಗೀತಾ, ಸಂತೋಷವಾಗಿರ್ಬೇಕಾರು ಏನ್ ನೀನು ಮುತ್ತು ಕೊಡ್ದಂಗೆ. ಸರಿ ಬಿಡು, ನಿಮ್ ಕಡೆ ಮುತ್ತು ಬೇಡ, ನಮ್ ಕಡೆ ಮುತ್ತು ಕೊಡು. ಮುತ್ತಿನಂತ ಒಂದ್ ಮುತ್ತು. ಮುಖ ಕಿತ್ ಹೋಗುತ್ತೆ. ಮುತ್ತು ಕೇಳಿದ್ರೆ ಕಿತ್ತೋಗತ್ತೆ ಅಂತಿದ್ಯಲ್ಲ, ಆ ಕಿತ್ತೋಗೋದನ್ನೆಲ್ಲ ಪಕ್ಕ ಕಿಟ್ಬಿಡು. ಇವಾಗ ನಂಗೆ ಮುತ್ತಿನಂತ ಒಂದ್ ಮುತ್ತು ಕೊಡ್ತೀಯಾ? ಲೇ ಗೋವಿಂದ, ಒಂದ್ಸರಿ ಹೇಳಿದ್ರೆ ತಲೆಗತ್ತಲ್ವಾ? ಏನು ಲೋನಾ? ಮತ್ತೆ ನೋಡು ಯಜಮಾಂತಿ, ಜೇವು ಜೆಮ್. ಏನ ಜೇವು ಜೆಮ್ಮ? ಜೇವು ಜೆಮ್ ಅಂದ್ರೆ ಫ್ರೆಂಚ್ ನಲ್ಲಿ ಐ ಲವ್ ಯು. ಈಗ ಕನ್ನಡ ಇಂಗ್ಲಿಷ್ ಬಿಟ್ಟು ಫ್ರೆಂಚ್ಗೆ ಹೋಗ್ಬಿಟ್ರಾ? ಹಾ ಹೌದು. ನಿನಗೆ ಫ್ರೆಂಚ್ ಕಲಿಸ್ಲಾ? ಬರತ್ತಾ ನಿನ್ಗೆ? ಸಖತ್ತಾಗಿ ಬರುತ್ತೆ. ಹಾ ಓಕೆ, ಹೇಳು. ಜೇವು ಜೆಮ್ ಅಂದ್ರೆ ಐ ಲವ್ ಯು. ಅದಾದ್ಮೇಲೆ ಫ್ರೆಂಚ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದನ್ನ ಹೇಳ್ಕೊಡ್ಲಾ? ಹಾ ಏನದು? ಫ್ರೆಂಚ್ ಕೇಸ್. ಏನ? KISS. ನಾನೊಂದ್ ಹೇಳ? KILL. ಹಲೋ, ಕಿಸ್ ಅಂದ್ರೆ ಕಿಲ್ ಅಂತಿದ್ಯಲ್ಲ ನೀನು. ನನ್ನ ಕಿಲ್ ಮಾಡ್ತಿದ್ಯಾ ನೀನು. ಯಜಮಾಂತಿ, ಒಂದೇ ಒಂದ್ಸಲ. ಮೊದ್ಲು ಮುದ್ದಾದ್ ಮುತ್ತು ಅಂದೆ, ಈಗ ಫ್ರೆಂಚ್ ಕಿಸ್ ಅಂತಿದ್ಯಾ? ಬರ್ತಾ ಬರ್ತಾ ನೀನು ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ. ನಂಗೆ ಅಳು ಬರ್ತಾ ಇದೆ. ಏನಕ್ಕೆ? ನಿನ್ ಕತ್ತಿಗೆ 3 ಗಂಟೆ ಹಾಕಿದೀನಿ, ಇಲ್ಲಿವರೆಗೂ ಪ್ರೀತಿಯಿಂದ ಒಂದ್ ಮುತ್ತು ಕೂಡ ಕೊಟ್ಟಿಲ್ಲ. ಒಂದ್ಸರಿ ಕಣ್ಮುಚ್ಕೊಳ್ಳಿ ಹೇಳಿ. ಯಜಮಾನ ಕಣ್ಮುಚ್ಕೋ. ಸರಿ ಹೇಳು. ಯಜಮಾಂತಿ, ಅಬ್ಬಾ ಹೆಂಗೋ ಇವಳನ್ನ ಕಾಡಿ ಬೇಡಿದ್ದಕ್ಕೆ ಇವಾಗ ಒಂದ್ ಮುತ್ತಿನ ತನಕ ಬಂದಿದೆ. ಇವಾಗ ಕೆನ್ನೆಯಿಂದ ತುಡಿ ತನಕ ಬರೋದಕ್ಕೆ ಅದಿನ್ನೆಷ್ಟ್ ಟೈಮ್ ಬೇಕಪ್ಪ ದೇವ್ರೆ. ದೇವ್ರೆ ಸ್ವಲ್ಪ ನೋಡಪ್ಪ. ಏನು ಇವರಿಬ್ರು ಈ ಟೈಮಲ್ಲಿ ಅತ್ತೆ ರೂಮ್ ಹತ್ರ ಇದ್ದಾರೆ?
ಅಲ್ಲ ರೀ, ಏನು ಭಯ ಪಡ್ಬೇಡ. ನಾನು ಹೇಳ್ಕೊಟ್ಟಿದ್ದಂಗೆ ಹೇಳಿ ಅಮ್ಮನ ಕೈಲಿ ದುಡ್ಡು ಕೊಡು. ನಂಗೆ ತುಂಬಾ ಭಯ ಆಗ್ತಾ ಇದೆ ರೀ. ಅರೆ ನೀನೇನು ಭಯ ಪಡ್ಬೇಡಮ್ಮ, ಬಾ ಹೇಳ್ತೀನಿ, ಬಾ. ಏನ ತಿರುಪತಿ? ಅಮ್ಮ ಹಾ, ಏನ ಈ ಟೈಮ್ ಆಗಿ ಇಲ್ಲಿ? ಅಮ್ಮ ಅದು ಲತಾ ನಿನ್ ಜೊತೆ ಏನೋ ಮಾತಾಡ್ಬೇಕು ಅಂದಮ್ಮ. ಆಹಾ, ಈಕೆ ನನ್ನ ಹತ್ರ ಮಾತಾಡ್ತಾಳಂತ? ಈಕೆ ನನ್ನ ಹತ್ರ ಮಾತಾಡ್ಬೇಕಂತ? ಏನ? ಅದು ಅದು ಏನ? ನಿನ್ನ ಹತ್ರ ಎಲ್ಲಿದು ರೊಕ್ಕ? ಯಾಕಿದೆ? ಇದು ವರದಕ್ಷಿಣೆ ಕೊಡ್ಬೇಕಾಗಿತ್ತಲ್ಲ ಅತ್ತೆ, ಅದೇ ದುಡ್ಡು ಇದು. ಏನ? ಅದು ವರದಕ್ಷಿಣೆ ಕೊಡ್ಬೇಕಿರೋ ದುಡ್ಡು ಜಮಾ ಆಗ್ಬೇಕಲ್ವಾ? ಅವ್ರ ಸೋದರತ್ತೆ ನಿನ್ನೆ ಊರಿಂದ ಯಾರೋ ಬರ್ಬೇಕಾದ್ರೆ ಅವ್ರು ಕೊಟ್ಟು ಕಳ್ಸಿದಾರಮ್ಮ. 10,000 ರೂಪಾಯಿನೇ ನಿನಗೆ ಕೊಡ್ತಾ ಇದ್ದಾಳೆ ಇವಳು. 10,000 ಕೊಟ್ರ ಸಾಕಾಗತ್ತೇನ? ಬಡ್ಡಿ ಕಟ್ಲಿಲ್ಲ ಅಂದ್ರ ಹಿಂಗ ದೊಡ್ಡದಾಗ್ತಾನೆ ಹೋಗ್ತತಿ. ಅಸಲ್ ಕೊಡ್ತೀನಿ ಅಂದ್ಲಲ್ಲ, ಯಾವಾಗ ಕೊಡ್ತಾಳ? ಎಷ್ಟ್ ದಿನ ಗಡುವು ಐತಿ ಗೊತ್ತಲ್ಲ? ನೋಡ, ನಿಮ್ ಸೋದರತ್ತಿ ಮನಿಗ್ ಬರ್ತಾಳೋ ನೀನ ಆಕಿ ಮನಿಗ್ ಹೋಗ್ತೀಯೋ ನಿರ್ಧಾರ ಮಾಡ. ಅಮ್ಮ ಕೊಡ್ತಾರ ಬಿಡಮ್ಮ, ಬಡ್ಡಿ ಕೊಟ್ಟಿದಾರಲ್ಲ. ಏಯ್, ನನಗೀ ಹರಿಕತಿ ಹೇಳ್ಬೇಡ. ಮತ್ತ ನನ್ನ ಬಾಕಿ ಬರ್ಬೇಕ. ಅತ್ತೆ ಅದು ಏಯ್, ಇಷ್ಟ್ ದಿನ ಮಾತ್ ಕೇಳಿದ್ ಸಾಕ. ಇನ್ನು ನನ್ನ ಕೈ ನೋಡ್ತಿ, ನೆನ್ಪಿಟ್ಕೋ. ಅಮ್ಮ ಪ್ಲೀಸ್ ಅಮ್ಮ. ಏಯ್, ಹೋಗ್ರಿ ಇಲ್ಲಿಂದ. ಅಸಲಿ ಬಾಕಿ ತೀರೋವರ್ಗ ಇನ್ನೊಂದು ಮಾತಾಡಬಾರ್ದು. ಹೋಗೆ. ಏನ್ ಭಾವ ಇದು? ನನ್ನಿಂದ ಇವಳು ಸ್ಥಿತಿ ಹೀಗಾಗೋಗಿದೆಯಮ್ಮ. ಆ 10,000 ರೂಪಾಯಿ ನಿಮ್ ಹತ್ರ ಹೇಗ್ ಬಂತು ಅಂತ ನಂಗೆ ಗೊತ್ತು. ನಿಮ್ ತಮ್ಮ ಎಲ್ಲ ಹೇಳಿದ್ರು. ನಿಮ್ ಮದ್ವೆ ದಿನ ಬರ್ತಿದೆ, ಅಕ್ಕಂಗೇನಾದ್ರೂ ಒಂದ್ ಗಿಫ್ಟ್ ತಗೊಂಬಂದ್ ಕೊಡ್ತೀರಾ ಅಂತ ಹೇಳಿದ್ರು. ನೀವ್ಯಾಕೆ ದುಡ್ಡನ್ನ ಹಾಕ್ ಕೊಟ್ಬಿಟ್ರಿ? ಆನಿವರ್ಸರಿದೇನಿದೆಯಮ್ಮ, ಹೆಂಡತಿ ಇದ್ರೇನೆ ಅಲ್ವಾ ಆನಿವರ್ಸರಿ ಆಗೋದು. ಇವಳು ಹೆಂಗಾದ್ರೂ ಉಳಿಸ್ಕೋಬೇಕು, ಇವಳ ಜೊತೆ ಸಂತೋಷವಾಗಿರ್ಬೇಕು ಅಂತ ಎಷ್ಟೊಂದು ಕನ್ಸ್ಕೊಂಡಿದ್ದೆ. ಆದರೆ ಆಗ್ತಿಲ್ವಲ್ಲ. ಕನಿಷ್ಠ ಈ 10,000 ಕೊಟ್ರೇನಾದ್ರೂ ಅಮ್ಮ ಮನಸ್ಸು ಸ್ವಲ್ಪ ಕರಗುತ್ತೇನೋ ಅಂತ, ಲತಾ ನನ್ನಿಂದ ದೂರ ಆಗದೆ ಇರ್ತಾಳೆ ಅಂತ ಇಷ್ಟು ಕಷ್ಟಪಡ್ತಿದ್ದೀನಿ. ಅಲ್ಲ, ಇಷ್ಟೊಂದ್ ನಡೀತಿದ್ರು ನೀವ್ ಯಾಕೆ ಧೈರ್ಯವಾಗಿ ಕೇಳಲ್ಲ ಭಾವ? ಚಿಕ್ಕ ವಯಸ್ಸಿಂದ ಕೈ ಕಟ್ಕೊಂಡು ನಿಂತ್ಕೊಂಡು ಅಭ್ಯಾಸ ಆಗ್ಬಿಟ್ಟಿದ್ಯಮ್ಮ. ಬಾಯಿ ಬರ್ತಾನೆ ಇಲ್ಲ. ಇಷ್ಟೇ ಬದುಕು ನಮ್ದು. ಬಾ ಲತಾ. ಯಜಮಾಂತಿ, ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಫಸ್ಟ್ ನೈಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಏಯ್, ಏನ್ ಶೋಭನದ ಬಗ್ಗೆ ನೀನ್ ಯೋಚನೆ ಮಾಡ್ತಾ ಇದೀಯಾ? ಅಬ್ಬಬ್ಬಬ್ಬಬ್ಬಬ್ಬ, ಇಲ್ಲಿವರೆಗೂ ನನ್ನ ಕಷ್ಟ ನಿಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ನೀನ್ ಸೂಪರ್ ಯಜಮಾಂತಿ. ನಂಗೆ ತಲೆ ಎಲ್ಲ ಕೆಟ್ಟ ಹೋಗ್ಬಿಡಿತ್ತು. ನನ್ನ ನೋವು ನಿನಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ. ಯಾಕೆ ಹಂಗೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಫಸ್ಟ್ ನೈಟ್ ಬಗ್ಗೆ ಅಂತ ಹೇಳ್ದೆ, ಆದ್ರೆ ನಮ್ ಫಸ್ಟ್ ನೈಟ್ ಅನ್ನ ಮತ್ತೆ ನಿಮ್ ಅಣ್ಣ ಅದಕ್ಕೆ ಫಸ್ಟ್ ನೈಟ್ ಬಗ್ಗೆ. ಅವ್ರ ಶೋಭನದ ಬಗ್ಗೆನಾ? ಯಾಕೆ ಅಷ್ಟೊಂದ್ ಬೇಜಾರಾಗೋಯ್ತು? ಮತ್ತೆ ಏನೋ ಶೋಭನದ ಬಗ್ಗೆ ಯೋಚಿಸ್ತಿದ್ದೀನಿ ಅಂದಾಗ ನಮ್ ಶೋಭನದ ಬಗ್ಗೆ ಯೋಚಿಸ್ತಿದ್ಯೇನೋ ಅಂತ ಅನ್ಕೊಂಡೆ. ಅವ್ರ ಶೋಭನದ ಬಗ್ಗೆ ಯೋಚಿಸ್ತಿದ್ಯಲ್ವಾ ನೀನು? ಹಲೋ, ಅವ್ರ ಫಸ್ಟ್ ನೈಟ್ ಆದ್ಮೇಲೆ ನಮ್ ಫಸ್ಟ್ ನೈಟ್, ಅದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ. ನೀನ್ ಸುಮ್ನೆ ಲಿಂಕ್ ಮಾಡ್ಬಿಟ್ಟೆ. ಇವಾಗ ಏನ್ ಮಾಡೋಣ ಅಂತೀಯ?
ಅಣ್ಣ ಅದಕ್ಕೆ ಶೋಭನಕ್ಕೆ ನಾವಿಬ್ರು ಒಂದು ರಿಹರ್ಸಲ್ ಮಾಡೋಣವಾ? ಸಾಯಿಸ್ಬಿಡ್ತೀನಿ ಈ ತರ ಹುಚ್ಚುಚ್ಚಾಗಿ ಆಡಿದ್ರೆ. ಮತ್ತಿನ್ನೇನ್ ಮಾಡ್ಬೇಕು? ಈಗ ಅತ್ತೆ ಲತಾಂಬ ಅಕ್ಕನ ಹತ್ರ ಆಣೆ ಮಾಡಿಸ್ಕೊಂಡಿದ್ದಾರೆ. ಅದ್ರಿಂದ ಇವ್ರು ನೋಡಿದ್ರೆ ಹೆದರ್ಕೊಂಡು ಮೂಲೆಯಲ್ಲಿ ಕೂತಿರ್ತಾರೆ. ಅಟ್ಲೀಸ್ಟ್ ಅವ್ರನ್ನ ಕದ್ದು ಮುಚ್ಚಿಯಾದ್ರೂ ಹನಿಮೂನ್ ಕಳ್ಸೋ ಅವಕಾಶ ಕೂಡ ಇಲ್ಲ. ಜೊತೆಗೆ ಹಾಗ್ ಮಾಡೋದು ಒಳ್ಳೇದಲ್ಲ. ಈಗ ಇದಕ್ಕೆ ಅತ್ತೆ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕು. ಅತ್ತೆನೆ ಅವ್ರ ಫಸ್ಟ್ ನೈಟ್ ಮುಹೂರ್ತನ ಡಿಸೈಡ್ ಮಾಡೋ ಹಾಗೆ ಮಾಡ್ಬೇಕು. ಇಲ್ಲಿ ನೋಡು, ಇದು ಮಿಷನ್ ಇಂಪಾಸಿಬಲ್ ಗೀತಾ. ಅಯ್ಯೋ, ಅನ್ಕೊಂಡ್ರೆ ಎಲ್ಲಾನು ಪಾಸಿಬಲ್. ನೀನ್ ಪ್ರತಿಯೊಂದಕ್ಕೂ ಇಂಪಾಸಿಬಲ್ ಇಂಪಾಸಿಬಲ್ ಅಂದ್ರೆ ಆಗ ನಮ್ದು ಕೂಡ ಇಂಪಾಸಿಬಲ್. ಹಂಗಲ್ಲ, ನಮ್ದು ಪಾಸಿಬಲ್. ಆಹಾ, ನಮ್ದಾದ್ರೆ ಪಾಸಿಬಲ್, ಬೇರೆಯವ್ರದೆಲ್ಲ ಇಂಪಾಸಿಬಲ್. ಸರಿ, ಇವಾಗ ಏನ್ ಮಾಡೋಣ ಅಂತ್ಯ? ಅತ್ತೆಗೆ ಯಾವ ತರ ಹೇಳಿದ್ರೆ ಇವ್ರು ಫಸ್ಟ್ ನೈಟ್ ಡಿಸೈಡ್ ಮಾಡ್ತಾರೆ ಅಂತ. ಅದಕ್ಕೆ ಒಂದೇ ಒಂದು ಸಿಂಪಲ್ ಮೆಥಡ್ ಗೀತಾ. ಏನು? ಇವಾಗ ಅತ್ತಿಗೆ ಇದಾರಲ್ಲ, ಅವ್ರಮ್ಮ ನಮ್ಮಮ್ಮಂಗೆ ಕೊಡ್ಬೇಕಿರೋ ದುಡ್ಡನ್ನ ಕೊಟ್ಬಿಟ್ರು ಅಂತ ಇಟ್ಕೋ, ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಅಷ್ಟು ದುಡ್ಡನ್ನ ಎಲ್ಲಿಂದ ತರೋದು? ಅದೇ ಅರ್ಥ ಆಗ್ತಾ ಇಲ್ಲ ನಂಗೆ. ಹೋಗ್ಲಿ, ಬರ್ಡೇಗೆ ದುಡ್ಡು ಹೊಡೆದಂಗೆನೆ ಮನೆಯಲ್ಲೇ ದಿನಾಗ್ಲೂ ಸ್ವಲ್ಪ ದುಡ್ಡು ಹೊಡೆದ್ ಬಿಡೋಣವಾ? ನೋಡು, ನೀನ್ ಆಲ್ರೆಡಿ ಮಾಡಿರೋ ತಪ್ಪು. ಅದೇನಾದ್ರೂ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡು. ಈಗ ಗೊತ್ತಾಗೋದು ಗೊತ್ತಾಗದೆ ಇರೋದು ಪ್ರಾಬ್ಲಮ್ ಅಲ್ಲ. ಈ ಕಳ್ತನ ಎಲ್ಲ ಒಳ್ಳೆ ಅಭ್ಯಾಸ ಅಲ್ಲ. ಅಲ್ಲ ಗೀತಾ, ನಾವೇನ್ ಪಕ್ಕದ ಮನೆಲ್ಲ ಕಳ್ತನ ಮಾಡ್ತಿದೀವಿ? ನಮ್ಮನೆ ದುಡ್ಡೇ ತಾನೇ. ನೀನ್ ಮಾಡಿದ ತಪ್ಪನ್ನ ಸಮರ್ಥಿಸ್ಕೊಳಕ್ ನೋಡ್ಬೇಡ. ಅದನ್ ಬಿಟ್ ಹಾಕು. ಬೇರೆ ಏನಾದ್ರೂ ಯೋಚನೆ ಮಾಡ್ಬೇಕು. ಏನ್ ಮಾಡ್ಬೋದು? ಎಲ್ಲದಕ್ಕೂ ಏನ್ ಮಾಡೋದು ಅಂದ್ರೆ ಹೇಗೆ? ಏನಾದ್ರೂ ಒಳ್ಳೆ ಯೋಚನೆ ಹೇಳು. ಹೋಗ್ಲಿ, ನೀನೇ ಹೇಳು. ಅದ್ರ ಬಗ್ಗೆನೇ ಯೋಚಿಸ್ತಿದ್ದೆ, ಅಷ್ಟ್ರಲ್ಲಿ ಮಾತಾಡ್ಬಿಟ್ಟೆ. ಸೈಲೆಂಟ್ ಆಗಿ ಯೋಚನೆ ಮಾಡ್ತಿದ್ಯಾ ನೀನು? ಸರಿ, ಆಯ್ತು ಮಾಡು. ಅದಾಗಲ್ಲ. ಮತ್ತೆ ಈಗ ಅತ್ತೆ ಕೊಟ್ಟಿರೋ ಟೈಮ್ ಕೂಡ ಮುಗಿತಾ ಬಂತು. ಅವ್ರ ಮದ್ವೆ ದಿನದೊಳಗೆ ಇದೆಲ್ಲ ಬಗೆಹರಿಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಸರಿ ಬಿಡು, ಇನ್ನು 4-5 ದಿನ ಇದೆಯಲ್ಲ, ದೇವಸ್ಥಾನಕ್ಕೆ ಹೋಗಿ ಚೆನ್ನಾಗಿ ಬೇಡ್ಕೊಂಡು ಏನ್ ಮಾಡ್ಬೇಕು ಯೋಚನೆ ಮಾಡೋಣ. ಸರಿ, ನೋಡೋಣ. ಬೆಳಿಗ್ಗೆಗೆ ಏನಾದ್ರೂ ಯೋಚನೆ ಬರ್ಬೋದೇನೋ. ಸರಿ, ಮಲ್ಗಣ್ವಾ? ಮಲ್ಕೊಳ್ಳೋದು ಬಿಟ್ಟು ಇನ್ನೇನು ನಡೆಯಲ್ಲ ನಮ್ಮ ಲೈಫ್ನಲ್ಲಿ. ಮಲ್ಕೋ. ಡಿಸ್ಟೆನ್ಸ್. ಇದೊಂದು ಫೋನ ಎಷ್ಟ ಒತ್ತಿದ್ರು ನಂಬರ ಕಾಣವಲ್ದು, ಎಲ್ಲ ಅಳ್ಸೋಗದ. ಆ ಫೋನ್ ತಯಾರು ಮಾಡೋ ಕಂಪ್ನಿ ಕೂಡ ಬಾಗ್ಲು ಮುಚ್ಚಿದ್ದಾರೆ. ನೀನ್ ಮಾತ್ರ ಅದೇ ಫೋನ್ ಇಟ್ಕೊಂಡು ಯೂಸ್ ಮಾಡ್ತಾ ಇದೀಯ. ನೀನ್ ಸಂಪಾದನೆ ಮಾಡೋರನ್ನ ನೀನೇ ಅನುಭವಿಸೋಕ್ ಆಗ್ಲಿಲ್ಲ ಅಂದ್ಮೇಲೆ ಇನ್ ಯಾಕೆ ಬೇಕು ಆ ಸಂಪಾದನೆ? ಬಿಟ್ಟಿ ಸಲಿಹಿ ಯಾರು ಬೇಕಾದ್ರೆ ಕೊಡ್ತಾರ. ಸಂಪಾದನೆ ಮಾಡಿದ್ರೆ ತಾನ ಗೊತ್ತಾಗೋದ್ ನೋವು. ಫೋನ್ಗೂ ಅಷ್ಟ್ ರೊಕ್ಕ ಹಾಳು ಮಾಡ್ತಾರ ಹೆಂಗ? ಕನಕ, ನಮ್ ರೊಕ್ಕದಲ್ಲಿ 20,000 ಕಳವಾಗೈತಿ. ಪೆಟ್ಟಿಗೆಲ್ಲೂ ಕಾಣ್ಸಾವಲ್ದು. ಏನಣ್ಣ ನೀ ಹೇಳ್ತಿರೋದು? 20,000 ಕಾಣ್ತಿಲ್ಲ ಅಂದ್ರೆ ಹೆಂಗ? ನೀನು ಕಳ್ರ ಕೈಗೆ ಕೀ ಕೊಟ್ಟಿದ್ಯಾ ಅನ್ನೋ ಮಾತನ್ನ ಸ್ಟ್ರಿಕ್ಟ್ ಫಾಲೋ ಮಾಡ್ತಿದ್ಯಾ. ನಿಮ್ಮಮ್ಮನ ಕಳಬುದ್ಧಿ ಗೊತ್ತಿದ್ದು ಅವ್ರು ಯಾವ ಕಳತನನೂ ಮಾಡಬಾರ್ದು ಅಂತ ಹೇಳಿ ಅವ್ರ ಕೈಗೆ ಯಾವಾಗ್ಲೂ ಕೀ ಕೊಡ್ತೀಯ. ಇತ್ತೀಚೆಗೆ ಕದಿಯೋಕೆ ಏನೂ ಸಿಗ್ಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಆ 20,000 ಅವರೇ ಕದ್ದಿರ್ತಾರೆ. ನಮ್ಮವ್ವನ್ಗ ಕಳ್ಳಿ ಪಟ್ಟ ಕಟ್ಟಿ ನಮ್ಮವ್ವ ಕಳ್ತನ ಮಾಡೋದ್ ಅಗದೇನೈತಿ? ಕನಕ, ಈ ವಿಷಯದಾಗೆ ನಮ್ ಭಾವ ಹೇಳೋದೆ ನನಗೂ ಕರೆ ಅನ್ಸ್ತಾಯ್ತಿ. ಇಲ್ಲಿ ನೋಡು, ನಿನ್ ಒಡ ಹುಟ್ಟಿದ ಅಣ್ಣ ತಾಯಿ ಹೊಟ್ಟೆಲ್ ಹುಟ್ಟಿರೋ ಅವನಿಗೆ ಅನುಮಾನ ಬರ್ತಿದೆ ಅಂದ್ಮೇಲೆ ನನಗೆ ಅನುಮಾನ ಬರಲ್ವಾ? ನೀನ್ ಸುಮ್ನಿರಪ್ಪ. ಏನೋ ಕೊಲಂಬಸ್ ಅಮೆರಿಕನ್ ಕಣ್ಣಿಡ್ದಾಗೆ ದೊಡ್ಡದಾಗಿ ಮಾತಾಡ್ಬಿಡ್ತಾನೆ. ಏನಂದೆ? ಇದು ದೊಡ್ಡದಾಗ ಹೇಳೋ ವಿಷಯನ ಹೊರಗಡೆ ಹೇಳಿದ್ರೆ ನಗ್ತಾರಷ್ಟೇ. ಅಪ್ಪ, ನೀನ್ ಸುಮ್ನಿರೋ. ಕನಕ, ಒಂದ್ಸಲಿ ಅವನ್ನು ಕೇಳಿ ನೋಡು. ಯವಾ ಹಾ, ಬರಕತ್ತೀನಿ. ಏನವ ಇದ್ ರೊಕ್ಕದಾಗ 20,000 ಕಡಿಮೆ ಆಗಿತ್ತಂತ ಏನ? ಅಯ್ಯೋ, ನನಗೇನು ಗೊತ್ತ? ಯಾವಾಗೂ ನೀ ಕಿಲಿ ಕೊಡ್ತಿ, ಅದನ್ನ ಸೊಂಟದಾಗ ಇಟ್ಕೊಂಡು ಮಕ್ಕೊಂತೀನಿ. ನಿಮಗೆ ಏನಾರ ಬೇಕಾದ್ರೆ ಕೇಳ್ತೀರಿ, ಕೊಡ್ತೀನಿ. ಮೊನ್ನೆ ನೀನ್ ನನಗೆ ಕೀಲಿ ಕೈ ಕೊಟ್ಟಿ, ನಿನ್ನೇನು ನೀ ಇಸ್ಕೊಳ್ಳಿಲ್ಲ ಹೊಳ್ಳಿ. ಅಷ್ಟಕ್ಕೂ ಏಕ ಕೀಲಿ ಕೈ ಕೇಳ್ದ ಅದಕ್ಕೆ ಕೊಟ್ಟೇನಿ. ಏನ್ಲ ನೀನ 20,000 ತಗೊಂಡು ಏನ? ಯವ್ವ, 20,000 ನೀನ್ ಕದ್ಬಿಟ್ಟು ನನ್ ಮೇಲೆ ಹಾಕ್ತೀಯಾ? ಏಯ್, ನಾ ಎಲ್ಲಿ ತಗೊಂಡಿನ? ಹೌದು, ಮತ್ತೆ ಇತ್ತೀಚೆಗೆ ನಿನ್ ಕಳ್ತನ ಮಾಡಕ್ ಅವಕಾಶ ಸಿಗದೆ ಕೈ ಹಿಸ್ಕೊಂಡಿರ್ತೀಯ, ಅದಕ್ಕೆ ಹೀಗ್ ಮಾಡಿರ್ತೀಯ. ಕಪಾಳಕ್ ಕೊಡ್ತೀನಿ. ಹಡದ್ ತಾಯಿಗೆ ನೀ ಹೆಂಗ್ ಬೇಕಂಗೆಲ್ಲ ಮಾತಾಡ್ತೀಯನ? ಇರೋದಂತಾನೆ ಹೇಳಿದ್ದು. ಅಪ್ಪ, ಇವ್ರೇ ಹೊಡೆದಾಡ್ಕೊಂಡು ಜಗಳ ಆಡ್ತಿದಾರೆ ಅಂದ್ರೆ ನೋಡೋರಿಗೆ ಒಳ್ಳೆ ಮನೋರಂಜನೆ.
ನನ್ನ ಮನ್ಯಾಗ ಕಳು ಮಾಡುವಂತ ಕರ್ಮ ನನಗೇನು ಬಂದೈತ್ಲಾ? ಇದೆಲ್ಲ ಆಕ್ಸಿಡೆಂಟ್ ಮನೆಯವ್ರದ ಕೆಲಸ. ಮನ್ಯಾಗ ಬಂದು ಹೊಕ್ಕೊಂಡಾರಲ್ಲ ಮೂಲೆಯಾಗ, ಅವರ ಎಲ್ಲಾರು ತೆಗೆದಿಟ್ಟಿರ್ಬೇಕು ನೋಡು. ಹೋದ್ರು ಎಲ್ಲಾರನು. ಅತ್ತೆ ಅವರೇ, ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿಮ್ಗೆ? ಅವ್ರು ಎಂತ ಮನುಷ್ಯರು, ಎಷ್ಟು ಮರ್ಯಾದಸ್ಥರು ಅದ್ ನಿಮಗೂ ಗೊತ್ತು. ನಿಮ್ಮ ಅಹಂಕಾರದಿಂದ ಅದನ್ನ ಒಪ್ಕೊಳ್ಳಲ್ಲ. ಆದ್ರೆ ಅವ್ರು ಏನು ಅಂತ ನನಗೆ ಗೊತ್ತು. ಎದುರಿಗೆ ಕೋಟಿ ರೂಪಾಯಿ ಇದ್ರು ಕಣ್ಣೆತ್ ನೋಡಲ್ಲ.